ಹೋಗುವುದು ಒಂದು ನಮ್ಮ ಉತ್ತಮ ಸಂಸ್ಕೃತಿಯಾಗಿದೆ. ಸೊ ಅದೇ ರೀತಿ ನಾವೀಗ ಮುಂದೆ ಪಾಠಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು DS ಜಯಪ್ಪಗೌಡರ ಬಗ್ಗೆ ಅಭ್ಯರ್ಥಿಗಳನ್ನು ರಚಿಸಿದ್ದಾರೆ. ಇತಿಹಾಸ ಮತ್ತು ಭಾಷಾಂತರ. ಭಾಷಾಂತರ ಅಂದ್ರೆ ನಾವೇನು ಅಂತೇವೆ, ಟ್ರಾನ್ಸ್ಲೇಷನ್ ಅಂತೀವಲ್ಲ. ಭಾಷಾಂತರ ಅಂದ್ರೆ ಅನುವಾದ. ಕನ್ನಡದಿಂದ ಸಂಕಲ್ಪ ಇರೋದೇ ದೊಡ್ಡ ಮಾತು, ಆದರೆ ಅದರಲ್ಲಿ ಮತ್ತೆ ದೃಢ ಸಂಕಲ್ಪ ಇರಬೇಕಂದ್ರೆ ಅದು ಗುರಿ ಮುಟ್ಟುವವರೆಗೆ ನಾವು ಮುಟ್ಟಲೇಬೇಕಾದಂಥ ಒಂದು ದೃಢ ಸಂಕಲ್ಪನ ಮಾಡ್ಕೊಳ್ಬೇಕು. ಆದರೆ ಈ 4 ವಿಷಯಗಳು ನಮ್ಮ ಹತ್ರ ಇದ್ದರೆ, ಪರಿಶ್ರಮ, ಪ್ರತಿಭೆ, ನಿಷ್ಠೆ ಮತ್ತು ದೃಢ ಸಂಕಲ್ಪ ಇದ್ದರೆ ನಾವು ಎಲ್ಲ ಸವಾಲುಗಳನ್ನು ಎದುರಿಸಿ, ಆದರೆ ಇಲ್ಲಿ ಕೃತಿಕಾರರು ಏನಂತ ಇದ್ದಾರೆ DS ಜಯಪ್ಪಗೌಡರು, ನಾವು ನಮ್ಮ ಗುರಿಯನ್ನು ಮುಟ್ಟಬೇಕಾದರೆ ನಮ್ಮ ಹತ್ರ ಪರಿಶ್ರಮ, ಪ್ರತಿಭೆ, ನಿಷ್ಠೆ ಮತಗಳಾರವು. ಆದರೆ ನಮ್ಮಲ್ಲಿ ಪರಿಶ್ರಮ, ಪ್ರತಿಭೆ, ನಿಷ್ಠೆ ಮಾತ್ರ ಇರಲೇಬೇಕು. ವ್ಯಕ್ತಿಯು ಸಮಾಜಮುಖಿಯಾಗಿ ಲಭಿಸಿದ ವ್ಯಕ್ತಿಯು ಸಮಾಜವನ್ನು ನಾವು ಸಮರ್ಥವಾಗಿ ಬಳಕೆ ಮಾಡಿಕೊಂಡಾಗ, ಸಮರ್ಥವಾಗಿ ಅಂದ್ರೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಉದ್ದೇಶಕ್ಕಾಗಿ ನಾವು ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡಾಗ